सन्मान्य नरेंद्र मोदी ಅವರಿಗೆ अब की बार सन्मान्य नरेंद्र मोदी ಅವರಿಗೆ भारत माता की। नमस्कार। सम्मान्य व्यासपीठ तथा देवी और सज्जनों, अब आप मोदी जी के सुनने के लिए थोड़ी देर शांत रहिए। सज्जनों, एक लंबे अरसे के बाद अब आस जगी है। आजादी के बाद खुद से लड़ने की अब बात चली है। अपनी गलतियों को सुधारने की अब बात चली है। अपनी क्षमता को पहचान देशभक्ति की जोत जलाकर अंतरिक्ष में उड़ान भरने की अब बात चली है। एक नरेंद्र ने 150 साल पहले भारत को जगाया था, एक नरेंद्र ने फिर से देश को झकझोरा है। मैं श्री रमेश देशपांडे जी को माइक सौंपती हूं। भारत माता की, भारत माता की जय श्री राम। मैं श्री आदरणीय प्रधानमंत्री जी, विश्व के नेता श्री नरेंद्र मोदी जी को चिक्कोड़ी और बेलगांव पार्लियामेंट की ओर से और आपके तरफ से मैं हृदयपूर्वक स्वागत करता हूं। इस मंच पर मैं बहुत आदरणीय मोदी जी को स्वागत करता हूं और इसके साथ ಹುಟ್ಟು ಹೋರಾಟಗಾರರು, ರಾಜ್ಯ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಯಡಿಯೂರಪ್ಪನವರನ್ನ ಸ್ವಾಗತ ಮಾಡ್ತೇನೆ। ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಂಸದರನ್ನ, ಶಾಸಕರುಗಳನ್ನ, ಎಲ್ಲ ಪದಾಧಿಕಾರಿಗಳನ್ನ, ಮಾಧ್ಯಮದವರನ್ನ, ಬೆಳಗಾವಿ ಮತ್ತು ಚಿಕ್ಕೋಡಿ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಫಲಾನುಭವಿಗಳಾಗಿರ್ತಕ್ಕಂಥ ಈ ಬೆಳಗಾವಿ ಪಾರ್ಲಿಮೆಂಟಿನ ಹಾಗೂ ಚಿಕ್ಕೋಡಿ ಪಾರ್ಲಿಮೆಂಟಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಶಾಲು ಹೊಲಿಸುವ ಮುಖಾಂತರ ಮೋದಿಜಿ ಅವರನ್ನು ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ। ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅನಿಲ್ ಬೆನಕೆ ಅವರು ಪಗಡಿಯನ್ನು ತೊಡಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾನೆ। ಹಾಗೂ ಈ ಒಂದು ರೈತರ ಸಂಕೇತ ಆಗಿರ್ತಕ್ಕಂಥ ಎತ್ತು ಮತ್ತು ಬಂಡಿಯನ್ನ ನಮ್ಮ 5 ಜನ ಮಹಿಳಾ ಫಲಾನುಭವಿಗಳು ಕೊಡ್ತಾ ಇದ್ದಾರೆ। ಶ್ರೀಮತಿ ರುಕ್ಮಾ ವಾಘ್ಮೋಡೆ ಮನೆಯನ್ನು ಪಡೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ, ಶ್ರೀಮತಿ ಅಮ್ರಪಾಲಿ ಕಾಂಬ್ಳೆ, ಶ್ರೀ ರುಕ್ಮಾ ಗ್ಯಾಸ್ ಏಜೆನ್ಸಿ ಉಜ್ವಲ ಗ್ಯಾಸನ್ನು ಪಡೆದುಕೊಂಡಿರುವುದು ಶ್ರೀ ಕುಸುಮಾ ಪಾಟೀಲ್, ಶ್ರೀ ಕಾಂಬ್ಳೆ ಇವರುಗಳು, ಶ್ರೀಮತಿ ಕಾಂಬ್ಳೆ ಇವರೆಲ್ಲರೂ ಕೂಡಿ ಆ ಒಂದು ಎತ್ತು ಮತ್ತು ಬಂಡಿಯ ರೈತರ ಸಂಕೇತವನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀಡೋದ್ರ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದಾರೆ। ಭಾರತ್ ಮಾತಾ ಕಿ ಜೈ ಶ್ರೀರಾಮ್। ಮೋದಿ 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 ಮೋದಿ। अब की बार भारत माता की। अब की बार मोदी जी को सम्मानित किया जा रहा है। मेरा वचन है भारत मां को, तेरा शीश नहीं झुकने दूंगा। मेरा वचन है भारत मां को, तेरा शीश नहीं झुकने दूंगा। सौगंध मुझे है मिट्टी की, मैं देश नहीं लूटने दूंगा। वो लूट रहे हैं सपनों को, मैं चैन से कैसे सो जाऊं। वो बेच रहे हैं भारत को, खामोश में कैसे हो जाऊं। हाँ, मैंने कसम उठाई है, मैं देश बिकने नहीं दूंगा। सौगंध मुझे इस मिट्टी की, मैं देश नहीं झुकने दूंगा। वो जितने अंधेरे लाएंगे, मैं उतने उजाले लाऊंगा। वो जितनी रात बढ़ाएंगे, मैं उतने सूरज उगाऊंगा। सौगंध मुझे है मिट्टी की, मैं देश नहीं लूटने दूंगा। सम्मान्य मोदी जी, ये आपकी प्रिय काव्य पंक्तियां आपके व्यक्तित्व, मंशा और उद्देश्य को दर्शाती है। तभी तो हम सभी आपकी इज्जत आदर करते हैं।
विश्वास रखते हैं। अब मैं माननीय श्री येडियुरप्पा जी को अपनी वाणी से उपकृत करने का निवेदन करती हूं। माननीय श्री येडियुरप्पा जी। ಭಾರತ್ ಮಾತಾ ಕಿ ಎರಡು ಕೈ ಎತ್ತಿ ಹೇಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ. ಇಡೀ ವಿಶ್ವವೇ ಮೆಚ್ಚಿರುವಂತ, ಇಡೀ ವಿಶ್ವವೇ ಯಾರ ಮಾರ್ಗದರ್ಶನಕ್ಕಾಗಿ ಕಾದು ಕುಂತಿದ್ದಾರೋ ಅಂತ ಮಹಾನ್ ವ್ಯಕ್ತಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಿದ್ದಾರೆ. ಸುಮಾರು 25,000 ಜನ ನಿಲ್ಲಕ್ಕೆ ಜಾಗ ಇಲ್ಲದೇನೆ ಹೊರಗಡೆ ನಿಂತಿರೋದನ್ನ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ನಮ್ಮ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚುನಾವಣೆಗೆ ನಿಂತಿದ್ದಾರೆ. ಮೋದಿಯವರ ಆಶೀರ್ವಾದದಿಂದ ಇವರಿಬ್ಬರು 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆಯಾಗಿ ಹೋಗೇ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನಿಮಗೂ ಇದೆ, ನಮಗೂ ಇದೆ. ಹೌದು ಯಡಿಯೂರಪ್ಪನವರೇ, 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಇಬ್ಬರನ್ನು ಗೆಲ್ಲಿಸ್ತೇವೆ ಅನ್ನೋಲ್ಲ. ಕೈ ಎತ್ತಿ ನೋಡೋಣ ಒಂದ್ಸಾರಿ. ಭಾರತ್ ಮಾತಾ ಕಿ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಮೇಲೆ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ನಿರಂತರವಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಿರುವಂತಹದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ, ಆನಂದ, ಸಂಭ್ರಮವನ್ನು ತಂದಿದೆ ಬಂಧುಗಳೇ. ಇವತ್ತು ಯಾವ ಪ್ರಧಾನಿ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಯನ್ನ ಜಾರಿಗೆ ತಂದು ಕೇಂದ್ರ ಸರ್ಕಾರದಿಂದ 6,000 ಕೊಡ್ತಿದ್ರು, ರಾಜ್ಯ ಸರ್ಕಾರದಿಂದ ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,000 ಕೊಡ್ತಾ ಇದ್ದೆ. ಆದರೆ ಈ ಸರ್ಕಾರ ದಿವಾಳಿಯಾಗಿ ಆ 4,000 ಕೊಡೋದು ನಿಲ್ಲಿಸಿದ್ದಾರೆ. ಬಹುಶಃ ಈ ಸರ್ಕಾರ ಖಜಾನೆ ಖಾಲಿಯಾಗಿದೆ. ಜನಹಿತವನ್ನ ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ ದರ್ಬಾರ್ ನಡೆಸ್ತಾ ಇರುವಂತ ಈ ಸರ್ಕಾರವನ್ನ ಕಿತ್ತೊಗಿಬೇಕಾಗಿದೆ. ನಾನು ಪ್ರಧಾನಿಯವರಿಗೆ ನಿಮ್ಮ ಪರವಾಗಿ ಭರವಸೆಯನ್ನು ಕೊಡ್ತೇನೆ. ಪ್ರಧಾನಿಯವರೇ, ಈಗ ನಡೆದಿರುವಂತಹ 14 ಲೋಕಸಭಾ ಚುನಾವಣೆ ಏನಾಗಿದೆ, 14 ಗೆಲ್ತೇವೆ. ಮುಂದೆ ಬರುವಂತಹ 14 ಕ್ಷೇತ್ರವನ್ನು ಗೆಲ್ತೇವೆ ಅನ್ನೋ ಭರವಸೆಯನ್ನು ಕೊಡಬಹುದಾ ನಾನು? ಹೀಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯನ ಡೆಲ್ಲಿಗೆ ಕರ್ಕೊಂಡು ಹೋಗೋಣ. ಈ ವಿಶೇಷವಾದ ಸಂದರ್ಭದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಜಗತ್ತಿನ ಉದ್ದಗಲಿಕ್ಕೆ ಓಡಾಟ ಮಾಡ್ತಾ ಇಲ್ಲಿಗೆ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವವೇ ಮೆಚ್ಚಿರುವಂತ ಮಹಾನ್ ನಾಯಕ ಅಂತ ವ್ಯಕ್ತಿ ಇಲ್ಲಿಗೆ ಬಂದಿರುವಂತಹದ್ದು ಬೆಳಗಾವಿ, ಚಿಕ್ಕೋಡಿ ಎರಡೂ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ. ಮೋದಿಜಿಯವರೇ, ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. ಜಗತ್ತೇ ಮೆಚ್ಚಿರುವಂತ